ನಾವಿಲ್ಲಿ ಸೈಗೋನಿಗೆ ಲ್ಯಾಂಡ್ ಆದ್ವಿ. ಇಲ್ಲಿ ಡಿಸ್ಟ್ರಿಕ್ಟ್ 1ನಲ್ಲಿ ನಾವು ಹೋಟೆಲ್ ಮಾಡಿರೋದು. ಗ್ರ್ಯಾಬ್ ಆಪ್ಷನ್ಸ್ ಇರುತ್ತೆ ಮತ್ತು ಟ್ಯಾಕ್ಸಿ ಆಪ್ಷನ್ ಇದೆ. ನಾವಿಲ್ಲಿ ಲೋಕಲ್ ಸಿಟಿ ಬಸ್ ತೊಗೋತಾ ಇದ್ದೀವಿ. ಅದು ಡಿಸ್ಟ್ರಿಕ್ಟ್ 1ಗೆ ಹೋಗಿ ಅಲ್ಲಿ ನಮ್ಮ ಹೋಟೆಲ್ಗೆ ಹೋಗೋದು. ಹೋಚಿಮಿನ್ ನಗರವನ್ನು ಸೈಗಾನ್ ನಗರ ಎಂದು ಕೂಡ ಕರೆಯಲಾಗುತ್ತೆ. ಈ ನಗರದ ಸುತ್ತ ಹರಿಯುವ ದೊಡ್ಡ ನದಿ ಸೈಗಾನ್ನಿಂದ ಈ ಹೆಸರು ಬಂದಿದೆ. ಐದು ಲಕ್ಷದ ನೋಟು ಇದು ನಾವಿಲ್ಲಿ ಬಸ್ ತಗೊಳಕ್ ಬಂದ್ವಾ. ಇದು 5 ಲಕ್ಷದ್ದು ನೋಟು. 5 ಲಕ್ಷದ ನೋಟಿಗೆ ಇವರು ಬಸ್ಗೆ ಹತ್ತಿಸ್ಕೊತಾ ಇಲ್ಲ, ತುಂಬ ಜಾಸ್ತಿ ದುಡ್ಡು ತಗೋ ಬಂದ್ಬಿಟ್ಟಿದ್ದೀರಾ ಅಂತ. ಇಂಡಿಯನ್ ಕರೆನ್ಸಿಲಿ 2000 ನೋಟು, ಇಲ್ಲಿ 5 ಲಕ್ಷದ ನೋಟ್ ಇದು. ಇವರು ನಮಗೆ ಬಸ್ಗೆ ಟಿಕೆಟ್ ಕೊಟ್ಟರು. ನಾವಿಲ್ಲಿ ಚೇಂಜೇ ಇರಲಿಲ್ಲ. ಬಸ್ ಡ್ರೈವರ್ ಲೇಡಿ ಇಳ್ಕೊಳ್ಳಿ ಇಷ್ಟೊಂದು ದೊಡ್ಡ ದುಡ್ಡು ತಗೊಬಂದಿರೋ ಹತ್ರ ಚೇಂಜ್ ಇಲ್ಲ ಕೊಡೋಕ್ಕೆ ಅಂತಿದ್ರು. ಸೊ ಇವರು ನಮಗೆ ಹೆಲ್ಪ್ ಮಾಡಿದರು. ಥ್ಯಾಂಕ್ ಯು. ಸೊ ದಿಸ್ ಇಸ್ ದ ಹೈಯೆಸ್ಟ್ ನೋಟ್. ದಿಸ್ ಕಾಲ್ಡ್ 500. It's about $22, $23. And then you have 200 notes. You have 100, 50, 20. So 500 notes will you get for this? Sorry? 500 notes for this. Yeah, 500. It's 500. Yeah, it's 500. Yeah. ಸೊ ನಾವು ಬಸ್ಸಿಗೆ ಟಿಕೆಟ್ ತೊಗೊಳಕ್ಕೆ ಈ 500 ನೋಟನ್ನ ತೊಗೊಂಬಂದು ಕೊಟ್ಟಿದ್ವಿ. ನಮಗೆ ಇಲ್ಲಿ ಚೇಂಜಿಗೆ ಏನೂ ಅವಕಾಶನೇ ಇರಲಿಲ್ಲ. ಸೊ ಇವರು ದೀಸ್ ಪೀಪಲ್ ಗೇವ್ ಅಸ್ ಅವರ್ ಟಿಕೆಟ್ ಚಾರ್ಜಸ್ ಆ್ಯಂಡ್ ವಿ ಆರ್ ರಿಯಲಿ ಥ್ಯಾಂಕ್ ಯು ಫಾರ್. ಬಸ್ಸಿಂದ ಇಳಿದು ನಮ್ಮ ಹೋಟೆಲ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ಬೆಂತೋನ್ ಮಾರ್ಕೆಟ್. ರೋಡ್ ಕ್ರಾಸ್ ಮಾಡೋದೇ ದೊಡ್ಡ ಕಷ್ಟ ಇಲ್ಲಿ. ಇಲ್ಲಿ ತುಂಬ ಬಿಸಿಲಲ್ಲಿ ನಡೆದು ಸಾಕಾಗಿ ಒಂದು ಜ್ಯೂಸ್ ಕುಡಿಯೋಣ ಅಂತ ಈ ಅಂಗಡಿಲಿ ನಿಂತ್ಕೊಂಡ್ವಿ. 2 ಜ್ಯೂಸಿಗೆ 45,000 ಅಂದರೆ ಇಂಡಿಯನ್ ಅಲ್ಲ, ವಿಯೆಟ್ನಾಮ್ ಡಾಂಗ್ ಕೊಡ್ತಾ ಇದ್ದಾರೆ. ಇವಾಗ ಒಂದು 152 ಆಗುತ್ತಾ. ಹಾಂ, ಒಂದು ಬ್ಲ್ಯಾಕ್ ಕಾಫಿ ತೊಗೊಂಡ್ವಿ, ಒಂದು ಮ್ಯಾಂಗೋ ಜ್ಯೂಸ್ ಏನೋ ತೊಗೊಂಡ್ವಿ. ನೋಡೋಣ ಹೆಂಗೆ ಕೊಡ್ತಾರೆ. ಚೇರ್ಸ್ ಎಲ್ಲ ಎಷ್ಟು ಚಿಕ್ಕದು. ಹೆಂಗಿದೆ ಕೋಲ್ಡ್ ಕಾಫಿ ಕಣ, ಬರೀ ಡಿಕಾಕ್ಷನ್ ಅಷ್ಟೇ. ಇಲ್ಲಿ ಮಿಲ್ಕ್ ಯೂಸ್ ಮಾಡಿ, ಅದಕ್ಕೆ ಕೊಕೊನಟ್ ಮಿಲ್ಕ್ ಹಾಕ್ತಾರೆ ಕೇಳು. ಶುಗರ್ ಹಾಕಿದ್ರಾ? ಇದಕ್ಕೆ ಏನಾಯ್ತು? ನಂಗೆ ಇಷ್ಟ ಆಗಲ್ಲ, ಶುಗರ್ ಇಲ್ಲ, ಬರೀ ಡಿಕಾಕ್ಷನ್. ಶುಗರ್ ಇದೆ, ಎಷ್ಟು ಬೇಕು ಅಷ್ಟಿದೆ. ಇಲ್ಲ, ಐ ಆಮ್ ನಾಟ್ ಎ ಕಾಫಿ ಫ್ಯಾನ್. 2 ಜ್ಯೂಸಿಗೆ 50,000 ರೂಪಾಯಿ ಅಲ್ಲ, 45,000. ಇನ್ನು 5,000 ವಾಪಸ್ ಚೇಂಜ್ ಕೊಟ್ಟರು. ಒಂದು ಬ್ಲ್ಯಾಕ್ ಕಾಫಿ, ಒಂದು ಮ್ಯಾಂಗೋ ಸ್ಮೂತಿ ಥರ ಚೆನ್ನಾಗಿದೆ. ಇದು ಬೈಕ್ ತಗೊಂಡ್ವಿ, ಈಗ ಸಿಟಿ ಟೂರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಹೋಚಿಮಿನ್ 16 ನಗರ ಜಿಲ್ಲೆಗಳು, 5 ಗ್ರಾಮೀಣ ಜಿಲ್ಲೆಗಳು ಮತ್ತು 1 ಪುರಸಭೆ ನಗರವನ್ನು ಒಳಗೊಂಡಿದೆ. ವಿಯೆಟ್ನಾಂ ದೇಶದ ಅತಿ ದೊಡ್ಡ ಹಣಕಾಸು ಕೇಂದ್ರವಾಗಿದೆ. ದೇಶದ GDP ಬೆಳವಣಿಗೆಗೆ ಈ ನಗರದ ಕೊಡುಗೆ ಅಪಾರ. ಇಲ್ಲಿವರೆಗೂ ಅರ್ಧ ದಿನಕ್ಕೆ ಎಷ್ಟು ಖರ್ಚಾಗಿದೆ ಹೇಳು? ಜ್ಯೂಸು 1.5 ಲಕ್ಷ, ಆಮೇಲೆ ಬೈಕು 1.5 ಲಕ್ಷ, ಮತ್ತು ಪಾರ್ಕಿಂಗ್ 4,000, ಮತ್ತು ವಾರ್ ಮ್ಯೂಸಿಯಮ್ಗೆ 80,000. ಒಟ್ಟಿದೆಲ್ಲ ಸೇರಿದ್ರೆ ಹತ್ತತ್ರ ಇಂಡಿಯನ್ ರುಪೀಸಲ್ಲಿ ಡಾಂಗಲ್ಲಿ ಹತ್ತತ್ರ 10 ಲಕ್ಷ ಆಗೈತೆ. ಇಂಡಿಯನ್ ರುಪೀಸಲ್ಲಿ ಎಷ್ಟೋ ಗೊತ್ತಿಲ್ಲ, ಮೋಸ್ಟ್ಲಿ ಚೆಕ್ ಮಾಡಿ ಹೇಳ್ಬೇಕು ಮತ್ತೆ.
ಬಟ್ ವಿಯಟ್ನಾಮ್ ಇಸ್ ಡಾಂಗಲ್ಲಂತೂ ಹೇಳ್ಕೊಳಕ್ಕೆ ಮಜಾ. 10 ಲಕ್ಷ ಖರ್ಚಾಗಿದೆ ಅರ್ಧ ದಿನಕ್ಕೆ ಅಂತ. ಈಗ ವಾರ್ ಮ್ಯೂಸಿಯಮ್ಗೆ ಬಂದಿದ್ದೀವಿ, ನೋಡೋಣ. ವಿಯೆಟ್ನಾಂನ ಸೈಗಾನ್ ನಗರದಲ್ಲಿದ್ದೀವಿ. ಇವತ್ತು ವಾರ್ ಮ್ಯೂಸಿಯಂನ ನೋಡೋಕೆ ಬಂದಿದ್ದೀವಿ. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಅಮೇರಿಕ ಎಲ್ಲ ಕಮ್ಯುನಿಸ್ಟ್ ರಾಷ್ಟ್ರಗಳನ್ನು, ಕಮ್ಯುನಿಸ್ಟ್ ನಾಯಕರನ್ನು ಮಟ್ಟ ಹಾಕುವ ನಿರ್ಧಾರಕ್ಕೆ ಬಂತು. ಆ ಸಂದರ್ಭದಲ್ಲಿ ವಿಯೆಟ್ನಾಂಗೆ ಕೂಡ ಬಂತು. ಇಲ್ಲಿನ ಸೈಗಾನ್ ಅಂದರೆ ಸೌತ್ ವಿಯೆಟ್ನಾಂಗೆ ಬಂದು ಇಲ್ಲಿನ ನಾಗರಿಕರ ಜೊತೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಲ್ಲಿನ ಕಮ್ಯುನಿಸ್ಟ್ ನಾಯಕರನ್ನು ಹುಡುಕಿ ಅವರನ್ನು ಹೊಡೆದು ಉರುಳಿಸುವ ಸಂಚು ಅದನ್ನು ರೂಪಿಸಿತ್ತು. ಆದರೆ ಇದಕ್ಕೆ ನಾರ್ತ್ ವಿಯೆಟ್ನಾಂ ಸಹಕರಿಸಲಿಲ್ಲ. ಇವರನ್ನು ಹಿಮ್ಮೆಟ್ಟಿ ಹೋರಾಟ ಮಾಡ್ತು. ಆ ಸಂದರ್ಭದಲ್ಲಿ ಹತ್ತತ್ರ 3 ಮಿಲಿಯನ್ ಜನರು ಇಲ್ಲಿ ಸತ್ತರಂತೆ. ಅದರಲ್ಲಿ 2 ಮಿಲಿಯನ್ ಸಿವಿಲಿಯನ್ಸೇ ಆಗಿದ್ದರು. ಅಲ್ಲಿ ತುಂಬ ಯುದ್ಧ ಕ್ರೌರ್ಯಗಳು ಏನೇನು ನಡೀತೋ ಅದರದ್ದು ಎಲ್ಲ ಅನಾವರಣ ಇಲ್ಲಿ ಮಾಡಿದ್ದಾರೆ. US ಏರ್ಕ್ರಾಫ್ಟ್ಸ್ ಇದ್ದಾವೆ. ವಿಯೆಟ್ನಾಂ ಮಿಲಿಟರಿ ಏರ್ಫೋರ್ಸಿನ ಯುದ್ಧದಲ್ಲಿ ಭಾಗಿಯಾದ ಎಲ್ಲ ಯುದ್ಧ ವಿಮಾನಗಳನ್ನು ನಾವು ಇಲ್ಲಿ ನೋಡ್ಬೋದು. ಇನ್ನು ಒಳಗಡೆ ಹೋದರೆ ಯುದ್ಧ ಕ್ರೌರ್ಯದ ಪ್ರಮಾಣ ಮತ್ತು ಅದರಿಂದ ಆದ ಹಲವು ಬಗೆಯ ಪರಿಣಾಮಗಳನ್ನು, ಚಿತ್ರಣಗಳನ್ನು ಅಲ್ಲಿ ತುಂಬ ಚೆನ್ನಾಗಿ ಅನಾವರಣ ಮಾಡಿದ್ದಾರೆ. ಬನ್ನಿ ನೋಡೋಣ. ಈ ಬಿದಿರಿನ ತಂಬೂರಿ ಮೂಲಕ ಕ್ರಾಂತಿ ಗೀತೆಗಳನ್ನು ಹಾಡಿ ಯೋಧರ ಉತ್ಸಾಹವನ್ನು ಹೆಚ್ಚಿಸ್ತಾ ಇದ್ರು. ನೋಡಿ, ಸಂಗೀತ ಅನ್ನೋದು ಎಲ್ಲೆಲ್ಲಿ ಜನ ಮನಗಳನ್ನು ತಟ್ಟುತ್ತೆ. ಮೃತ ಯೋಧರನ್ನು ಸಾಗಿಸ್ತಿದ್ದಂತಹ ಎತ್ತಿನ ಗಾಡಿ. ಈ ತಾಯಿಗೂ ಕೂಡ 14 ಬುಲೆಟ್ಗಳು ಬಿದ್ದಿತ್ತು. ಅದನ್ನು ಸತತ 7 ವರ್ಷ ಡಾಕ್ಟ್ರು ಅದನ್ನು ತೆಗೆದಿದ್ದಾರಂತೆ. ಇದು ಯೋಧರನ್ನು ಬಂಧಿಸಿದ್ದಂತಹ ಬಂದಿಖಾನೆ. ಇವೆಲ್ಲ ಯುದ್ಧ ಮತ್ತು ಯುದ್ಧ ನಂತರದ ಹಲವಾರು ಭಿತ್ತಿಚಿತ್ರಗಳು. ನಾಗರಿಕ ದಂಗೆ. ಸೈಗಾನ್ ನಾಗರಿಕರನ್ನು ವಿಚಾರಣೆ ಹೆಸರಲ್ಲಿ ಹಿಂಸಿಸುತ್ತಿರುವ ಹಲವಾರು ದೃಶ್ಯಗಳು. ಕಮ್ಯುನಿಸ್ಟ್ ನಾಯಕರ ಬಗ್ಗೆ ಮಾಹಿತಿ ನೀಡದ ನಾಗರಿಕರನ್ನು ದಾರುಣವಾಗಿ ಕೊಂದ US ಸೇನೆ. 1 ವರ್ಷದ ಮಗು ಎಲ್ಲ ಇದೆ ಅದರಲ್ಲಿ.
ಇವು ಭತ್ತದ ಗದ್ದೆಗಳಲ್ಲಿ ಔಸಿ ಇಡ್ತಾ ಇದ್ದಂಥ ಮೈನ್ಸ್ಗಳು. ಇಂದಿಗೂ ಎಷ್ಟೋ ಮೈನ್ಸ್ಗಳು ಜೀವಂತ ಇದ್ದಾವೆ. ರೈತ, ನೀನು ಭತ್ತದ ಗದ್ದೆಯಲ್ಲಿ ಓಡಾಡಬೇಡ, US ಆರ್ಮಿ ನಿನ್ನ ರಕ್ತ ಕುಡಿಯುತ್ತೆ ಅಂತ ಇಲ್ಲಿನ ಕವಿಗಳು ಪದ್ಯ ಬರೆದು ಹಾಡು ಹೇಳ್ತಾರಂತೆ. ಇದು ಪ್ರಾಸ್ಪರಸ್ ಬಾಂಬ್ ದಾಳಿಗೊಳಗಾದ ವ್ಯಕ್ತಿಗಳ ಚಿತ್ರಣ. ಸಂಪೂರ್ಣವಾಗಿ ಸಾಯಿಸಲ್ಲ, ಆ ಪ್ರಾಸ್ಪರಸ್ ಅನಿಲದಿಂದ ಮೈಯೆಲ್ಲ ಸುಟ್ಟುಕೊಂಡು ಅರೆ ಜೀವವಾಗಿ ನರಳಿ ಸಾಯಬೇಕು, ಆ ಥರ ಮಾಡ್ತಿದ್ದ ಕ್ರೌರ್ಯ ಇದು. ಅನಿಲ ದಾಳಿ ಮಾಡುವ ಸಂದರ್ಭದಲ್ಲಿ US ಸೇನೆ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ರಲ್ಲ ಅದು. ಅನಿಲ ದಾಳಿ ನಂತರ ಹುಟ್ಟಿದ ಮಕ್ಕಳಲ್ಲಿ ಕಂಡ ಅಂಗವೈಕಲ್ಯತೆ. ಮೃತ ಯೋಧರಿಗೆ ಅಂತಿಮ ನಮನ ಸಲ್ಲಿಸಿದ ಬಗೆ ಇದು. ಟ್ರಾಫಿಕ್ ರೂಲ್ಸ್ ಅನ್ನೋದೇ ಇಲ್ಲ. ಫುಟ್ಪಾತಲ್ಲೆಲ್ಲ ಗಾಡಿ ಓಡಿಸ್ಕೊಂಡು ಒನ್ ವೇ ಲೆಫ್ಟ್ ಇಲ್ಲ, ರೈಟ್ ಇಲ್ಲ, ಒನ್ ವೇ ಇಲ್ಲ, ಹೆಂಗೆ ಬೇಕು ಹಂಗೆ ಓಡಿಸ್ಕೊಂಡು ಬರ್ತಾ ಇದ್ದೀವಿ. ಇದು ವಿಯೆಟ್ನಾಂನಲ್ಲಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರ. ಸುಮಾರು 10 ಮಿಲಿಯನ್ ಜನಸಂಖ್ಯೆ ಇಲ್ಲಿದೆ. ಇಲ್ಲಿ ವಿಶೇಷ ಆಹಾರ ಸಂಸ್ಕೃತಿ ಇದೆ. ಇಲ್ಲಿನ ಫಾ ಅಂದರೆ ನೂಡಲ್ ಸೂಪ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಕೋಳಿನ ತರಕಾರಿ ಥರ ಅನ್ಕೊಬಿಟ್ಟಿದ್ದಾರೆ. ದನ, ಹಂದಿ, ಎಮ್ಮೆ ಇಲ್ಲಿನ ಪ್ರಮುಖ ಮಾಂಸಾಹಾರ. ಸಸ್ಯಾಹಾರ ಅಂತೂ ತೀರಾ ಕಡಿಮೆ. ಎಲ್ಲ ಹೋಟೆಲ್ಗಳು ಫುಟ್ಪಾತ್ವರೆಗೂ ವ್ಯಾಪಿಸ್ಕೊಂಡಿರ್ತವೆ. ಚಿಕ್ಕ ಚಿಕ್ಕ ಚೇರ್ ಹಾಕಿ ರಸ್ತೆಯಲ್ಲೇ ಆಹಾರ ಬಡಿಸ್ತಾರೆ. ಹಲಸಿನ ಗಮ್ ಅಂತದ. ಹಣ್ಣುಗಳ ರಾಜ. ಇಡೀ ದಿನ ಸುತ್ತಾಡಿ ಸ್ಟ್ರೈನ್ ಆಗಿತ್ತು ಅಂತ ಫುಲ್ ಬಾಡಿ ಮಸಾಜ್ ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. 300 ಡಾಂಗ್ಸ್ ಬಾಡಿ ಮಸಾಜ್ಗೆ. ನೇಮ್ ಹಿಂಗೆ ಆದ್ರು. ಇದೇನು ಸ್ನ್ಯಾಕು ಅಂತ ಹೆಸರು ಗೊತ್ತಿಲ್ಲ. ಎಲ್ಲರೂ ಇದನ್ನು ಆರ್ಡ್ರ್ ಮಾಡ್ಕೊಂಡು ತಿಂತಾಯಿದ್ರು. ರೈಸ್ ಪೇಪರ್ನ ಕಟ್ ಮಾಡಿ ಅದಕ್ಕೆ ಮಸಾಲೆ ಹಾಕಿದ್ದಾರೆ. ರೈಸ್ ಕೇಕು, ಫಿಶ್ ಕೇಕು ಮತ್ತು ಸ್ಕ್ವಿಡ್ನ ಪುಡಿಗಳನ್ನ ಹಾಕಿದ್ದಾರೆ. ಮತ್ತು ಮಾವಿನಕಾಯಿ ತುರಿ ಹಾಕಿದ್ದಾರೆ. ಈ ನಾವು ಚುರುಮುರಿ ಮಸಾಲೆ ಪುರಿ ತಿಂತೀವಲ್ಲ, ಹಾಗೆ ಸಂಜೆ ಹೊತ್ತು ಈ ಸ್ನ್ಯಾಕ್ನ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ.
ಆ ಸ್ಕ್ವಿಡ್ದು ಒಂಥರ ಸ್ಮೆಲ್ಲಪ್ಪ, ತಿನ್ನೋಕ್ಕಾಗಲ್ಲ ಜಾಸ್ತಿ. ಇಷ್ಟು ಚಿಕ್ಕ ಅಂಗಡಿ, ಇಷ್ಟು ಜನ ಇದ್ದಾರೆ. ಸಖತ್ ಫೇಮಸ್ ಪಾಯಿಂಟ್ ಅಂತ ಇರಬೇಕಿದು. ಇಲ್ಲಿ ಸಣ್ಣ ಸಣ್ಣದಿದೆ. ಇದೇನು ಸ್ಕ್ವಿಡ್ಡೆ ಹಾಕಿದಾರೋ, ಹುಳಗಳು ಇವೆಲ್ಲ. ಏನು ಹುಳಗಳಿದ್ರು ಎಲ್ಲ ನುರಿದು ಕೊಟ್ಟವ್ರೆ, ತಿಂತಾ ಇರೋದಷ್ಟೇ. ಸಣ್ಣ ಸಣ್ಣ ಕಣ್ಣುಗಳೆಲ್ಲ ಇದ್ದಾವೆ.